ಸುದ್ದಿನ 9 ಗಂಟೆಗೆ ಹೇಳೋಣ ಅಂತ ಇಟ್ಕೊಂಡಿದ್ದೆ. ಆದರೆ ಈಗಷ್ಟೇ ಇಡಿಯ ಅಧಿಕೃತ ಪತ್ರಿಕಾಗೋಷ್ಠಿ ಬಂತು. ನಮ್ಮ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಸೇರಿದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಇವತ್ತು ಇಡಿ ದಾಳಿ ಮಾಡಿತು. ಈ ದಾಳಿಗೂ ಗೋಲ್ಡ್ ಸ್ಮಗ್ಲರ್ ರನ್ಯಾ ರಾವ್ ಬಂಧನಕ್ಕೂ ಸಂಬಂಧ ಇದೆಯಾ? ಆರಂಭಿಕ ಮಾಹಿತಿಗಳ ಪ್ರಕಾರ ಅಂಥ ಸಂಬಂಧ ಏನು ಕಂಡು ಬಂದಿರಲಿಲ್ಲ. ನಮಗೆ ಬಂದ ಮಾಹಿತಿಗಳ ಪ್ರಕಾರ. ಆದರೆ ಈಗ ಇಡಿ ಖಚಿತಪಡಿಸ್ತಾ ಇದೆ ಇದು ರನ್ಯಾ ರಾವ್ ಕೇಸಿಗೆ ಸಂಬಂಧಿಸಿದ ದಾಳಿ ಅಂತ ಅಧಿಕೃತ ಪತ್ರಿಕಾ ಹೇಳಿಕೆಯಲ್ಲಿ. ಡಾಕ್ಟರ್ ಪರಮೇಶ್ವರ್ಗೆ ಸೇರಿದ 3 ಇನ್ಸ್ಟಿಟ್ಯೂಷನ್ಗಳ ಮೇಲೆ ಮಾತ್ರ ಅಲ್ಲ, ಒಟ್ಟು 16 ಕಡೆ ದಾಳಿಯಾಗಿದೆ. ವಿದೇಶಗಳಲ್ಲಿ ಬಂಗಾರ ಖರೀದಿ ಮಾಡೋದಕ್ಕೆ ಭಾರತದಿಂದ ಹವಾಲಾ ಮೂಲಕ ದುಡ್ಡು ಕಳಿಸಲಾಗಿತ್ತಂತೆ. ಅದಕ್ಕೆ ಸಂಬಂಧಿಸಿದ ದಾಳಿ ಅಂತ ಹೇಳಲಾಗ್ತಾ ಇದೆ. ಒಟ್ಟು 16 ಕಡೆ ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 16 ಕಡೆ ರೇಡ್ ಆಗಿದೆ. ಇಡಿ ರಿಲೀಸ್ ಮಾಡಿರುವ ಪ್ರೆಸ್ ನೋಟ್ನಲ್ಲಿರುವ ಒಂದು ಇಂಟ್ರೆಸ್ಟಿಂಗ್ ಅಂಶ, ರನ್ಯಾ ರಾವ್ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಕ್ಕೆ ಶಿಕ್ಷಣ ಸಂಸ್ಥೆಯೊಂದರ ಬ್ಯಾಂಕ್ ಖಾತೆಯಿಂದ 40 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅಂತ. ಪ್ರಭಾವಿ ವ್ಯಕ್ತಿಯ ಸೂಚನೆಯ ಮೇರೆಗೆ 40 ಲಕ್ಷ ರೂಪಾಯಿ ರನ್ಯಾ ರಾವ್ಗೆ ಕೊಡಲಾಗಿದೆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಕ್ಕೆ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಿರ್ವಹಣೆ ಮಾಡಿಲ್ಲ ಅಂತ ಪ್ರೆಸ್ ನೋಟ್ನಲ್ಲಿದೆ. ಡಾಕ್ಟರ್ ಪರಮೇಶ್ವರ್ಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾಗಿದೆ. ಹಾಗಾದ್ರೆ ಗೃಹ ಸಚಿವರಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಅಕೌಂಟ್ನಿಂದಾನೇ 40 ಲಕ್ಷ ಹೋಗಿತ್ತಾ? ದಟ್ ಈಸ್ ಅ ಕ್ವಶನ್ ಮಾರ್ಕ್. ಇಡಿ ಹೇಳ್ತಾ ಇದೆ ಶಿಕ್ಷಣ ಸಂಸ್ಥೆಯೊಂದರ ಬ್ಯಾಂಕ್ ಖಾತೆಯಿಂದ ಅಂತ. ಶಿಕ್ಷಣ ಸಂಸ್ಥೆಯೊಂದರ ಬ್ಯಾಂಕ್ ಖಾತೆಯಿಂದ ರನ್ಯಾ ರಾವ್ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಕ್ಕೆ 40 ಲಕ್ಷ ರೂಪಾಯಿ ಕೊಡಲಾಗಿದೆ ಮತ್ತು ಅದರ ದಾಖಲೆಗಳನ್ನು ಶಿಕ್ಷಣ ಸಂಸ್ಥೆಯ ಅಕೌಂಟ್ಸ್ನಲ್ಲಿ ಮೇಂಟೈನ್ ಮಾಡಿಲ್ಲ. ಪ್ರಭಾವಿ ವ್ಯಕ್ತಿಯೊಬ್ಬರ ಸೂಚನೆಯ ಮೇರೆಗೆ 40 ಲಕ್ಷ ಕೊಡಲಾಗಿದೆ ಅಂತ ಇಡಿ ಪ್ರೆಸ್ ನೋಟ್ ಹೇಳ್ತಾ ಇದೆ. ಇಡಿ ಹೇಳ್ತಾ ಇರೋದು ಡಾಕ್ಟರ್ ಪರಮೇಶ್ವರ್ಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೇನಾ ಅಥವಾ ಬೇರೆ ಶಿಕ್ಷಣ ಸಂಸ್ಥೆಗಳೇನಾದರೂ ಇದರಲ್ಲಿ ಇದಾವ?
ರನ್ಯಾ ರಾವ್ ಬಂಧಿತಳಾದ ಕ್ಷಣದಿಂದಲೂ ಅನೇಕ ರಾಜಕಾರಣಿಗಳ ಹೆಸರು ಈ ಪ್ರಕರಣದಲ್ಲಿ ಬಂದು ಹೋಗ್ತಾ ಇತ್ತು. ರನ್ಯಾ ರಾವ್ ಕುಟುಂಬಕ್ಕೆ ಡಾಕ್ಟರ್ ಪರಮೇಶ್ವರ್ ಆಪ್ತರು, ರನ್ಯಾ ರಾವ್ ತಾಯಿಗೆ. ಇವತ್ತು ಇಡಿ ನಡೆಸಿದ ದಾಳಿ ನೇರವಾಗಿ ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅನ್ನುವ ಅಧಿಕೃತ ಪತ್ರಿಕಾಗೋಷ್ಠಿ, ಪತ್ರಿಕಾ ಹೇಳಿಕೆ ಇಡಿಯಿಂದ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.